ತಾಲ್ಲೂಕು ಬ್ರಾಹ್ಮಣ ಸಭಾದಿಂದ ಗುರುಪೌರ್ಣಮಿ ಕಾರ್ಯಕ್ರಮ. ಶಿಕ್ಷೆ ಇಲ್ಲದೆ ಶಿಕ್ಷಣ ಸಾಧ್ಯವಿಲ್ಲ. ಧರ್ಮ ವ್ರತಾನಂದಜಿ ಮಹಾರಾಜ್, ತುರುವೇಕೆರೆ. ಪ್ರಸ್ತುತ ಶಿಕ್ಷಣ ವ್ಯವಸ್ಥೆಯಲ್ಲಿ ಶಿಕ್ಷಕರು ಮಕ್ಕಳಿಗೆ ಶಿಕ್ಷೆ ವಿಧಿಸುವಂತಿಲ್ಲ ಎಂಬ ಕಾನೂನನ್ನು ಸರ್ಕಾರ ಜಾರಿಗೊಳಿಸಿದೆ. ಆದರೆ ಶಿಕ್ಷೆ ಇಲ್ಲದೆ ಶಿಕ್ಷಣ ಸಾಧ್ಯವಿಲ್ಲ ಎಂದು ಬದರಿಕಾಶ್ರಮದ ಶ್ರೀ ಸ್ವಾಮಿ ಧರ್ಮ ವ್ರತಾನಂದಜಿ ಮಹಾರಾಜ್ ತಿಳಿಸಿದರು. ಪಟ್ಟಣದ ಶ್ರೀ ಗಾಯತ್ರಿ ಸಮುದಾಯ ಭವನದಲ್ಲಿ ಶ್ರೀ ಪ್ರಣವಾನಂದ ಸ್ವಾಮಿಯವರ ಪುಡಿವಟ್ಟಿನಿಂದ ತಾಲ್ಲೂಕು ಬ್ರಾಹ್ಮಣ ಸಭಾ ವತಿಯಿಂದ ಆಯೋಜಿಸಿದ್ದ ಗುರುಪೌರ್ಣಮಿ ಕಾರ್ಯಕ್ರಮದಲ್ಲಿ ಪ್ರವಚನ ನೀಡಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ತಪ್ಪು ಮಾಡಿದಾಗ ಅವರನ್ನು ಶಿಕ್ಷಿಸಿ ತಪ್ಪನ್ನು ತಿದ್ದಿ ಸನ್ಮಾರ್ಗದಲ್ಲಿ ನಡೆಯಲು ಅವಕಾಶ ಮಾಡಿಕೊಡಲಾಗುತ್ತಿತ್ತು. ಆದರೆ ಇಂದು ಯಾವುದೇ ಮಕ್ಕಳನ್ನು ಶಿಕ್ಷಿಸುವಂತಿಲ್ಲ. ಗುರುವಿನ ಪ್ರೀತಿ ಮತ್ತು ಕೋಪವನ್ನು ಅರ್ಥ ಮಾಡಿಕೊಳ್ಳುವಷ್ಟು ಮಕ್ಕಳು ಸಮರ್ಥರಾಗಿದ್ದಾರೆ. ಇಂದಿನ ಮಕ್ಕಳು ಬಹಳ ಬುದ್ಧಿವಂತರು. ಅವರಲ್ಲಿನ ಬುದ್ಧಿವಂತಿಕೆ ದಾರಿ ತಪ್ಪದಂತೆ ನೋಡಿಕೊಳ್ಳುವ ಹೊಣೆಗಾರಿಕೆ ಪೋಷಕರು ಮತ್ತು ಗುರುಗಳದ್ದಾಗಿದೆ ಎಂದರು. ನಮ್ಮ ಮಕ್ಕಳು ನಮ್ಮಂತೆ ಕಷ್ಟಪಡುವುದು ಬೇಡ ಎಂಬ ಮನೋಭಾವನೆಯನ್ನು ಪೋಷಕರು ಕೈಬಿಡಬೇಕಿದೆ. ಬದುಕಿನ ಹಾದಿಯಲ್ಲಿ ಪಟ್ಟಂತಹ ಕಷ್ಟ ಶ್ರಮದಿಂದಲೇ ಇಂದು ನೀವು ಗಟ್ಟಿಯಾಗಿ ನಿಲ್ಲಲು ಸಾಧ್ಯವಾಗಿದೆ. ಮಕ್ಕಳಿಗೆ ಬದುಕಿನ ಕಷ್ಟದ ಅರಿವಾಗಬೇಕು. ಜೀವನ ಏನೆಂಬುದು ಅರ್ಥವಾಗಬೇಕು. ಸುಖವಾಗಿ ಬೆಳೆದವರಿಗೆ ಕಷ್ಟ ಬಂದಾಗ ಸಹಿಸುವ, ಎದುರಿಸುವ ಶಕ್ತಿ ಇರುವುದಿಲ್ಲ ಎಂದ ಅವರು, ಬಾಲ್ಯದಲ್ಲಿ ಮಕ್ಕಳನ್ನು ಕೈ ಹಿಡಿದು ನಡೆಸಬೇಕು. ತದನಂತರ ಅವರಿಗೆ ಮಾರ್ಗದರ್ಶಕರಾಗಬೇಕು. ಬಾಲ್ಯದಲ್ಲಿ ಕಲಿಸಿದ ವಿದ್ಯೆ, ಸಂಸ್ಕಾರ ವ್ಯಕ್ತಿಯ ಕೊನೆಯವರೆಗೂ ಕೈ ಹಿಡಿದು ಕಾಪಾಡುತ್ತದೆ. ಎಲ್ಲರೂ ಗುರುವಾಗಲು ಪ್ರಯತ್ನಿಸುತ್ತಾರೆ. ಆದರೆ ಗುರುವಾಗುವ ಮೊದಲು ಶಿಷ್ಯನಾಗಿ ಪಟ್ಟಂತಹ ಶ್ರಮ ಆತನ ಜೀವನವನ್ನು ಉತ್ತಮ ರೀತಿಯಲ್ಲಿ ರೂಪಿಸುತ್ತದೆ ಎಂದರು. ಬ್ರಾಹ್ಮಣ ಸಭಾ ವತಿಯಿಂದ ಬದರಿಕಾಶ್ರಮದ ಶ್ರೀ ಸ್ವಾಮಿ ಧರ್ಮ ವ್ರತಾನಂದಜಿ ಮಹಾರಾಜ್ ಅವರಿಗೆ ಗೌರವ ಸಮರ್ಪಣೆ ಮಾಡಲಾಯಿತು. ಗುರುಪೌರ್ಣಿಮೆ ಪ್ರಯುಕ್ತ ಶ್ರೀಧರ್ ಪಂಡಿತ್ ಅವರನ್ನು ಸನ್ಮಾನಿಸಲಾಯಿತು. ಬ್ರಾಹ್ಮಣ ಸಭಾ ಅಧ್ಯಕ್ಷ ಸತ್ಯನಾರಾಯಣ್ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯದರ್ಶಿ ರವಿಶಂಕರ್, ಮಾಜಿ ಅಧ್ಯಕ್ಷರಾದ ರಂಗನಾಥ್, ಅಮಾನಿಕೆರೆ ಮಂಜುನಾಥ್, ನಿರ್ದೇಶಕರಾದ ನಂಜುಂಡಸ್ವಾಮಿ, ಗಿರೀಶ್ ಕೆ ಭಟ್, ಪ್ರಾಣೇಶ್, ರಾಮಚಂದ್ರ ಸೇರಿದಂತೆ ಬ್ರಾಹ್ಮಣ ಸಭಾ, ಲಲಿತಾ ವಿಪ್ರ ಮಹಿಳಾ ಮಂಡಳಿ, ವಿಪ್ರ ಸೇವಾ ಟ್ರಸ್ಟ್ನ ಪದಾಧಿಕಾರಿಗಳು, ಬಾಂಧವರು ಉಪಸ್ಥಿತರಿದ್ದರು. ಆ ಇನ್ನೊಂದು ಜ್ಯೋತಿ ಎಲ್ಲಿದೆ ಅಂತ ಹುಡುಕಿದ್ರೆ ಅದರಲ್ಲಿ ಎಣ್ಣೆನೂ ಇಲ್ಲ, ಸರಿಯಾಗಿ ಬರ್ತೀನೂ ಇಲ್ಲ. ಅದಕ್ಕೆ ಕಾರಣ ಯಾರು ಅಂತಂದ್ರೆ ನಾವೇ. ಬಹಳಷ್ಟು ಜನ ಪೇರೆಂಟ್ಸ್ ಮೀಟಿಂಗಿಗೆ ಹೋದಾಗ ನಾನು ನಮ್ಮ ಆ ತಂದೆ ತಾಯಿಗಳಿಗೆ ಹೇಳ್ತಾ ಇದ್ದೇನೆ, ಅಮ್ಮ, ಪ್ರತಿಯೊಬ್ಬ ತಂದೆ ತಾಯಿಗಳು ಕೂಡ ಯೋಚನೆ ಮಾಡ್ತಾರೆ, ನಾವು ಜೀವನದಲ್ಲಿ ಬಹಳ ಕಷ್ಟಪಟ್ಟಿದ್ದೀವಿ, ಬಹಳ ಶ್ರಮ ಪಟ್ಬಿಟ್ಟಿದ್ದೀವಿ, ನಮ್ಮ ಮಕ್ಕಳು ಆ ರೀತಿ ಕಷ್ಟವನ್ನು ಪಡೋದು ಬೇಡ, ಅವರು ಚೆನ್ನಾಗಿರಲಿ. ಇದು ಸಾಮಾನ್ಯ. ಅದು ಪ್ರತಿಯೊಂದು ಜೀವಿ ಕೂಡ ಹಾಗೆ ಬಯಸುತ್ತೆ, ಹಾಗೆ ಮಾಡಬಹುದು. ಅದು ಮನುಷ್ಯ ಸ್ವಲ್ಪ ಜಾಸ್ತಿ. ನಾನು ಅವ್ರಿಗೆ ಹೇಳ್ತೇನೆ, ಹೀಗೆ ಭಾವಿಸುವುದರ ಮೂಲಕ ನೀವು ನಿಮ್ಮ ಮಕ್ಕಳನ್ನ ಖಂಡಿತವಾಗಿಯೂ ಕೂಡ ಶಕ್ತಿಶಾಲಿಯನ್ನು ಮಾಡ್ತಿಲ್ಲ, ಅವರನ್ನು ನೀವು ಹಾಳು ಮಾಡ್ತಾ ಇದ್ದೀರ. ಆ ರೀತಿ ಕಷ್ಟವನ್ನು ನೀವು ಅನುಭವಿಸಿ ಜೀವನದ ಪ್ರತಿಯೊಂದು ಹೊಡೆತವನ್ನು ತಿಂದು ಇವತ್ತು ಗಟ್ಟಿಯಾಗಿ ನಿಂತಿದ್ದೀರಿ. ಅದಕ್ಕೆ ಕಾರಣ ನೀವು ಪಟ್ಟ ಕಷ್ಟ. ಆ ಕಷ್ಟವನ್ನು ನಿಮ್ಮ ಮಕ್ಕಳು ಪಡಬಾರದು ಅಂತ ಅಂದ್ಬಿಟ್ರೆ ನಿಮ್ಮ ಮಕ್ಕಳು ಚೆನ್ನಾಗಿರ್ಬಾರ್ದು ಅಂತ ಇಂಡೈರೆಕ್ಟ್ ಆಗಿ ನೀವೇ ಅವ್ರನ್ನ ಹಾಳು ಮಾಡಲಾಗ್ತದೆ. ಪ್ರಾಣಿಗಳು ನೋಡಿ, ಪೌರ್ಣಿಮೆ ಇವತ್ತು ಮಾತ್ರ ನಾವು ಗುರು ನೆನೆಸ್ಕೋದಲ್ಲ, ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಗುರು ಇದ್ದಾನೆ. ಅದಕ್ಕೆ ಗುರುವನ್ನ 3 ರೂಪಗಳಲ್ಲಿ ನಾವು ನೋಡ್ತಕ್ಕಂಥದ್ದು, ಗುರು ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ. ಆ ಗುರು ಏನ್ ಮಾಡ್ತಾನೆ ಅಂತಂದ್ರೆ ಅಂಧಕಾರವನ್ನು ಹೃದಯದಲ್ಲಿರ್ತಕ್ಕಂಥದ್ದನ್ನ ಕಳೀತಾನೆ. ಉತ್ತಮ ಜೀವನವನ್ನು ನಡೆಸುವ ಮಾರ್ಗವನ್ನು ತೋರಿಸಿಕೊಟ್ಟು, ಮಾರ್ಗವನ್ನು ತೋರಿಸಿಕೊಟ್ಟು ಕೈ ಹಿಡಿದು ನಡೆಸ್ತಾನೆ. ಆಮೇಲೆ ಅವನ ಹಣೆ ಬರವನ್ನು ಬದಲಾಯಿಸ್ತಾನೆ. ತಪ್ಪು ಮಾಡಿದವನನ್ನ ಶಿಕ್ಷಿಸ್ತಾನೆ. ಈ 3 ಗುಣಗಳು ಕೂಡ ಗುರುವಿನಲ್ಲಿ ಇರುತ್ತೆ. ಅವನು ಅದಕ್ಕಿಂತ ಮೀರತಕ್ಕಂಥ ಪರಬ್ರಹ್ಮ ಅಂತಕ್ಕಂಥದ್ದು
ಅನ್ನುವಂಥದ್ದು ಸತ್ಯವಾದ ಅಂಶ. ಅದನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಮುಂದಿನ ಜನಾಂಗಕ್ಕೆ, ಯುವಕರಿಗೆ, ಮಕ್ಕಳಿಗೆ ನಾವು ಕಲಿಸ್ಕೊಳ್ಬೇಕು. ಇದನ್ನು ಅವರು ತಪ್ಪು ಮಾಡ್ತಾರೆ, ಹೊಡಿಬೇಕು. ನಮ್ಮ ಶಾಲೆಗಳಲ್ಲಿ ಇದ್ದಾರೆ, ಶಾಲೆ ನಡೆಸ್ತಾ ಇರೋರು ಮಕ್ಕಳಿಗೆ ಹೊಡಿಬಾರ್ದು ಸರ್ಕಾರದವರು ರೂಲ್ಸ್ ಮಾಡ್ತಾರೆ. ನಾನು ಕೂಡ ಮಂಗಳೂರಿನಲ್ಲಿ ಸುಮಾರು 7 ವರ್ಷಗಳ ಕಾಲ ವಾರ್ಡನ್ ಆಗಿದ್ದೆ. ನಮ್ಮ ಕೋಪವನ್ನು ಅರ್ಥ ಮಾಡ್ಕೊಳ್ತಾರೆ. ಅವ್ರು ಗಟ್ರಲ್ಲ, ನಮಗಿಂತ ಬುದ್ಧಿವಂತರವರು, ಅದಕ್ಕೆ ಅವ್ರನ್ನ ಜನ್ಸಿ ಅಂತ ಕರೆಯೋದು. ಈಗಿನ ಜನರೇಷನ್ ಅವರು ಬಹಳ ಬುದ್ಧಿವಂತರು. ಆದರೆ ಆ ಬುದ್ಧಿವಂತಿಕೆ ಇದೆಯಲ್ಲ, ಅದನ್ನು ದಾರಿ ತಪ್ಪದೆ ಇರುವ ರೀತಿಯಲ್ಲಿ ನಾವು ಅವರಿಗೆ ಗೈಡ್ ಮಾಡಬೇಕು. ನಮ್ಮ ತಂದೆ ತಾಯಿಗಳಿಗೆ, ಟೀಚರ್ಸ್ಗೆ ನಾನು ಹೇಳ್ತಾ ಇರ್ತೀನಿ, ನೋಡಿ, ಅವರಿಗೆ ಒಂದು 6-7 ವರ್ಷ ಅಂದರೆ 6-7ನೇ ತರಗತಿ ಓದೋ ತನಕ ನೀವು ಗೈಡ್ ಮಾಡಬೇಕು, ಲೀಡ್ ಮಾಡಬೇಕು, ಅವ್ರನ್ನ ಕೈ ಹಿಡಿದು ನಡೆಸಬೇಕು. ಅವ್ರಿಗೆ ಆವಾಗ ಬುದ್ಧಿ ಚಿಗುರುವಂಥ ಸಮಯ. ಅವರು ವಯಸ್ಸಿಗೆ ಬಂದ ಮೇಲೆ ಅವ್ರನ್ನ ನೀವು ಗೈಡ್ ಮಾಡಬೇಕು, ಲೀಡ್ ಮಾಡಬೇಕು. ಮೊದಲು ಅವ್ರನ್ನ ಲೀಡ್ ಮಾಡಬೇಕು, ಆಮೇಲೆ ಗೈಡ್ ಮಾಡಬೇಕು. ನಮ್ಮ ಎಷ್ಟೋ ಜನ ಭಕ್ತರು ಬರ್ತಾರೆ, ಸ್ವಾಮಿಗಳ ನಮಸ್ಕಾರ ಮಗನಿಗೆ ಹೇಳ್ತಾರೆ, ನಮಸ್ಕಾರ ಮಾಡೋತಾರೆ. ಹೇಳ್ಬಾರ್ದು, ನಾವು ಅದನ್ನು ಮಾಡಬೇಕು. ಅವಾಗ ಏನಾಗುತ್ತೆ, ಮಕ್ಕಳು ಅವ್ರು ಮಾಡೋದು ಮಾಡ್ತಾರೆ. ನಾವು ಅದನ್ನು ಮಾಡಲ್ಲ, ಅವ್ರಿಗೆ ಮಾಡು ಅಂತ ಹೇಳ್ತೀವಿ. ಅದು ಹೇಗಾಗುತ್ತೆ? ಎಲ್ಲರೂ ಕೂಡ ಗುರುವಾಗೋದಕ್ಕೆ ಇಚ್ಛೆ ಪಡ್ತಾರೆ, ಗುರುಸ್ಥಾನದಲ್ಲೇ ಕೂತ್ಕೊಳ್ಳೋಕೆ ಇಷ್ಟಪಡ್ತಾರೆ. ಹಾಗೆ ಯಾವ ಒಬ್ಬ ಬಂದಂತೆ ಆ ಶಿಷ್ಯ ಆಗಿದ್ದಾಗ ಅವನು ಪಟ್ಟಂತಹ ಶ್ರಮ ಇರ್ತಲ್ಲ, ಅದು ಅವನ ಜೀವನವನ್ನು ರೂಪಿಸುತ್ತೆ. ಅದಕ್ಕೆ ನಾವು ಕೂಡ ನಮ್ಮ ಮಕ್ಕಳಿಗೆ ನಾವು ಕಲಿಸ್ಬೇಕು, ಅವರನ್ನ ಲೀಡ್ ಮಾಡಬೇಕು, ಗೈಡ್ ಮಾಡಬೇಕು. ನೀವೆಲ್ಲ ಯೋಚನೆ ಮಾಡ್ಬೋದು, ಶಿಕ್ಷೆಯ ಜೊತೆಗೆ ಇರಬೇಕಾಗುತ್ತೆ. ಶಿಕ್ಷೆ ಇಲ್ಲದೆ ಶಿಕ್ಷಣ ಸಾಧ್ಯ ಇಲ್ಲ. ತಪ್ಪು ಮಾಡೋದು ಸಹಜ, ತಪ್ಪು ಮಾಡಿ ಅಲ್ಲಿ ಮಕ್ಕಳಿಗೆ ನಾನು ಹೊಡಿತಾನೂ ಇದೆ. ಸತ್ಯ ಹೇಳಬೇಕು ಅಂತಂದ್ರೆ ಒಂದು ಭಾರತ ವೈಭವ ನ್ಯೂಸ್ ವರದಿ ಗಿರೀಶ್ ಕೆ ಭಟ್, ತುರುವೇಕೆರೆ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.